ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಟ್ರೇಲರ್ ನಿನ್ನೆ ಬಿಡುಗಡೆಯಾಗಿತ್ತು. ಏನೋ ಒಂಥರ ಚೆನ್ನಾಗಿದೆ, ಆದರೆ ಮತ್ತೆ ಅದೇ ಹಳೆ ರಾಗ ಹಳೆ ತಾಳ ಆಗುತ್ತೇನೋ ಅನ್ನುವಂಥ ಒಂದು ಭಯ ಕೂಡ ಕಾಡ್ತಾ ಇದೆ. ಬನ್ನಿ, 2.5 ನಿಮಿಷದ ಈ ಟ್ರೇಲರ್ ಜೊತೆ ನನ್ನ ಅನುಭವ ಹೇಗಿತ್ತು ಅಂತ ಹೇಳ್ತೀನಿ. ಬುಕ್ಸ್ ಆ್ಯಂಡ್ ಬಾಕ್ಸ್ ಆಫೀಸ್ ಚಾನಲ್ಗೆ ಸ್ವಾಗತ. ಮಿಲನ, ವಂಶಿ, ರಿಷಿ ಅಂತ ಒಳ್ಳೆಯ ಚಿತ್ರಗಳನ್ನು ಕೊಟ್ಟಿರುವ ಪ್ರಕಾಶ್ ವೀರ್ ಅವರು ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಅಂದಾಗಲೇ ಈ ಚಿತ್ರ ಏನೋ ಡಿಫ್ರೆಂಟ್ ಆಗಿರಬಹುದು ಅನ್ನುವಂಥ ಒಂದು ಭಾವನೆ ಮನಸ್ಸಲ್ಲಿ ಬಂದಿತ್ತು. ಟ್ರೇಲರ್ ಆ ಫೀಲನ್ನು ಹಾಗೇ ಉಳಿಸ್ಕೊಂಡಿದೆ. ರಾಜಕೀಯದ ದಾಳಗಳು, ಕುತೂಹಲ ಹುಟ್ಟಿಸುವಂಥ ಆ್ಯಕ್ಷನ್, ಮಹೇಶ್ ಮಂಜ್ರೇಕರ್, ಅಚ್ಯುತ್ ರಾವ್ ಅಂತ ಒಳ್ಳೆಯ ನಟರ ಸಹಕಾರ ಹಾಗೂ ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ದರ್ಶನ್. ನನಗೆ ಈ ಲುಕ್ ತುಂಬ ಇಷ್ಟ ಆಯಿತು. ಒಂದು ಮಾತು ಯಾವುದೇ ಡೌಟ್ ಇಲ್ಲದೆ ಹೇಳ್ಬೋದು, ಈ ಚಿತ್ರದಲ್ಲಿ ಡಮ್ ಇದೆ. ಒಂದು ಒಳ್ಳೆಯ ಚಿತ್ರ ನೋಡ್ಲಿಕ್ಕೆ ಸಿಗ್ತದೆ ಅನ್ನುವಂಥ ಒಂದು ಫೀಲ್ ಮನಸ್ಸಲ್ಲಿ ಹುಟ್ಟುಕೊಂಡಿದೆ. 2.5 ನಿಮಿಷದ ಮಟ್ಟಿಗೆ ಟ್ರೇಲರ್ ತುಂಬಾ ಚೆನ್ನಾಗಿತ್ತು. ಅಜನೀಶ್ ಲೋಕನಾಥ್ ಅವರಂತಹ ಒಂದು ಸಂಗೀತ ಈ ಚಿತ್ರಕ್ಕೆ ಪೂರಕವಾಗಿದೆ. ಟ್ರೇಲರ್ನಲ್ಲಿ ಆ್ಯಕ್ಷನ್ ಕೊರಿಯೋಗ್ರಫಿ ಸಾಧಾರಣವಾಗಿದೆ ಅಂತ ಹೇಳ್ಬೋದು, ಆದರೆ ಡೈಲಾಗ್ಗಳು ತುಂಬಾ ಚೆನ್ನಾಗಿದ್ದಾವೆ. ಬಹುಶಃ ಡಿಸೆಂಬರ್ 11ಕ್ಕೆ ಥಿಯೇಟ್ರಿಗೆ ಹೋಗಲೇಬೇಕಾಗತ್ತೆ. What is matter? Apparently everything. ಡೆವಿಲ್ ಚಿತ್ರದ ಕಥೆಯ ಬಗ್ಗೆ ನಂಗೆ ಅನಿಸಿದ್ದು, ಇದರಲ್ಲಿ ದರ್ಶನ್ ಅವ್ರದ್ದು ಬಹುಶಃ 2 ಶೇಡ್ ಇರ್ಬೋದು. ಲೈಕ್ ಬ್ರೂಸ್ ವೇನ್ ಮತ್ತು ಬ್ಯಾಟ್ಮ್ಯಾನ್ ಅಂತಾರಲ್ಲ, ಲೈಕ್ ಅದೇ ಥರ ಬ್ಯಾಟ್ಮ್ಯಾನ್ ಚಿತ್ರದಲ್ಲಿ 2 ಶೇಡ್ ಇತ್ತಲ್ಲ, ಹಾಗೆ ಇಲ್ಲಿ ಕೂಡ 2 ಶೇಡ್ ಇರ್ಬೋದು ಅಂತ ನಂಗೆ ಅನಿಸುತ್ತೆ. ಒಂದು ಧನುಷ್, ಆತ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ರಾಜಕೀಯದ ದಾಳದಲ್ಲಿ ಸಿಗಾಕೊಂಡಿದ್ದಾನೆ ಮತ್ತು ರಾಜಕಾರಣಿಯ ಪಾತ್ರವನ್ನು ನಿರ್ವಹಿಸಿರುವಂತಹ ಮಹೇಶ್ ಮಂಜ್ರೇಕರ್ ಅವರು ಈ ಧನುಷ್ ಕ್ಯಾರೆಕ್ಟರ್ನ ತುಂಬ ಸರ್ವನಾಶ ಮಾಡಲಿಕ್ಕೆ ಹೊರಟಾಗ ಡೆವಿಲ್ ರೂಪದಲ್ಲಿ ದರ್ಶನ್ ಹೊರಗೆ ಬಂದು ಎಲ್ಲರ ಜೊತೆಗೆ ಸೇಡ್ ತೀರಿಸ್ಕೊಳ್ತಾನೆ ಅಂತ ಅನ್ನಿಸ್ತದೆ ನನಗೆ. ಅಂದರೆ ಕತೆ ಬೇರೆ ಏನೂ ಇರ್ಬೋದು, ಆದರೆ ಹೆಚ್ಚು ಕಡಿಮೆ ಇದೇ ಶೇಡಲ್ಲಿ ಇರ್ಬೋದು ಅಂತ ನಂಗೆ ಅನ್ನಿಸ್ತದೆ, ಅಥವಾ ಗೊತ್ತಿಲ್ಲ, ಬೇರೆದು ಕೂಡ ಆಗಿರ್ಬೋದು. ಆದರೆ ಟ್ರೇಲರ್ನ ಒಂದು ದೃಶ್ಯ ನನಗೆ ತುಂಬ ಗಮನ ಸೆಳೀತು. ಏನಂದರೆ, ಒಂದು ಕಡೆಗೆ ಕುರ್ಚಿಯ ಮೇಲೆ ಕೂತ್ಕೊಂಡಿರುವಂತಹ ಮಹೇಶ್ ಮಂಜ್ರೇಕರ್ ಅವರ ಪಾತ್ರ ಹೇಳ್ತದೆ, ನಾನು ಕೂತ ಕಡೆ ಇನ್ಯಾರೂ ಕೂತ್ಕೊಳ್ಳಿಕ್ಕಿಲ್ಲ ಅಂತ ಒಂಥರ ಗತ್ತಿನಲ್ಲಿ ಹೇಳ್ತಾರೆ ಅವರ ಮಾತನ್ನು. ಆದರೆ ಟ್ರೇಲರ್ನ ಇನ್ನೊಂದು ದೃಶ್ಯದಲ್ಲಿ ಅದೇ ಕುರ್ಚಿಯಲ್ಲಿ ಅದೇ ಜಾಗದಲ್ಲಿ ಅಚ್ಯುತ್ ರಾವ್ ಅವರು ಕೂತ್ಕೊಂಡಿರ್ತಾರೆ, ಲೈಕ್ ಅದೇ ಸ್ವ್ಯಾಗಲ್ಲಿ. ಅಚ್ಯುತ್ ರಾವ್ ಈ ಪೂರ್ತಿ ಟ್ರೇಲರ್ನಲ್ಲಿ ದರ್ಶನ್ನ ಹಿಂದೆ ನಿಂತಿರುವಂಥ ಕ್ಯಾರೆಕ್ಟರ್, ಅಂದರೆ ಒಂಥರ ಜೊತೆಗಾರ ಅಂತ ಹೇಳ್ಬೋದು. ನನಗೆ ಯಾಕೋ ಅನ್ನಿಸ್ತದೆ ಅಚ್ಯುತ್ ರಾವ್ ಈ ಚಿತ್ರದ ಮುಖ್ಯ ವಿಲನ್ ಆಗಿರ್ತಾನೆ ಅಂತ. ಲೈಕ್ ಇಡೀ ಚಿತ್ರದಲ್ಲಿ ಹಿಂದೆ ನಿಂತಿರುವ ಒಂದು ಕ್ಯಾರೆಕ್ಟರ್ ಬೆನ್ನಿಗೆ ಚೂರಿ ಹಾಕೋದನ್ನು ನೋಡೋಕೆ ಒಂಥರ ಚಂದ. ಅದು ಬುಕ್ ಮೈ ಶೋನಲ್ಲಿ ನೋಡಿದರೆ ಅ ರಿಯಲ್ ಸಾಗಾ ಆಫ್ ಪವರ್, ವೆಂಜನ್ಸ್ ಹಾಗೂ ಟ್ರೂ ಲವ್ ಅಂತ ಬರ್ಕೊಂಡಿದೆ. ಅಂದರೆ ಒಂದು ಚಂದದ ಪೊಲಿಟಿಕಲ್ ಡ್ರಾಮಾ ಬರೆದು ಚಿತ್ರಬಿಡಿ ಸಹಾಯಕನಾಗಿರುವಂಥ ಒಬ್ಬ ಪಾತ್ರ ಕಡೆಯಲ್ಲಿ ಖಳನಟನಾಗೋದು ನೋಡೋಕ್ಕೆ ಚಂದ. ಅದು ಲೈಕ್ ಆಗಲೇ ಹೇಳಿದ್ನಲ್ಲ, ಇದೊಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಇದೇ ಕತೆ ಆಗಿದ್ರೆ ತುಂಬ ಚೆಂದ ಆಗಿರ್ಬೋದು, ಅಥವಾ ಏನಾದರೂ ಡಿಫ್ರೆಂಟ್ ಮಾಡಲಿಕ್ಕೆ ಹೋಗಿದ್ದಾರೋ ನೋಡಬೇಕು. ತುಂಬ ಕುತೂಹಲಕಾರಿಯಾಗಿರ್ಬೋದು ಅಂತ ನಂಗೆ ಅನಿಸ್ತದೆ. ಥಿಯೇಟ್ರಿಗೆ ಹೋಗೋದಂತೂ ಫಿಕ್ಸ್. ನಾನು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇನ್ನು ಈ ಟ್ರೇಲರ್ ಜೊತೆಗೆ ನನ್ನ ಭಯ ಏನಪ್ಪ ಅಂತ ಹೇಳಿದರೆ, ಡೆವಿಲ್ ಚಿತ್ರದ ಶೂಟಿಂಗ್ನ ಡೈರೆಕ್ಟರ್ ಸಾಹೇಬರು ತುಂಬ ಕಡಿಮೆ ಸಮಯದಲ್ಲಿ ಮುಗಿಸಿದ್ದಾರಂತೆ. ಕಾರಣ ಎಲ್ಲರಿಗೂ ಗೊತ್ತಿರೋದೆ. ಆದರೆ ನನ್ನ ಡೌಟ್ ಏನಂದರೆ, ಕಡಿಮೆ ಸಮಯದಲ್ಲಿ ಮುಗಿಸಿದಾರೋ ಅಥವಾ ಗಡಿಬಿಡಿಯಲ್ಲಿ ಮುಗಿಸಿದಾರೋ ಅಂತ. ಯಾಕಂದರೆ ಟ್ರೇಲರ್ನಲ್ಲಿ ಕಂಡಿರುವ ಚಿತ್ರದ ಕಥೆಯ ಎಳೆ ಗಡಿಬಿಡಿಯಲ್ಲಿ ಏನೋ ಒಂದು ಮಾಡಿದರೆ ಟೋಪ್ ಹೇಳೋದಂತೂ ಗ್ಯಾರಂಟಿ. ನೀವು ಯಾವುದೇ ಪೊಲಿಟಿಕಲ್ ಥ್ರಿಲ್ಲರ್ನ ನೋಡಿ, ಅದು ಮೊದಲನೇದಾಗಿ ಪ್ರೇಕ್ಷಕನ ಜೊತೆಗೆ ಕನೆಕ್ಟ್ ಆಗೋದೇ ಕಷ್ಟ. ತುಂಬ ಪೊಲಿಟಿಕಲ್ ಥ್ರಿಲ್ಲರ್ ಅದರಲ್ಲಿ 1-2 ಚಿತ್ರಗಳಷ್ಟೇ ಪ್ರೇಕ್ಷಕನ ಜೊತೆ ಕನೆಕ್ಟ್ ಆಗಿರುವಂಥದ್ದು. ಮತ್ತಿದು ಕಡಿಮೆ ಸಮಯದಲ್ಲಿ ಮುಗಿಸುವಂಥ ಅನಿವಾರ್ಯತೆ ಇರುವಾಗ ಸ್ವಲ್ಪ ಡೌಟ್ ಕಾಡ್ತದೆ. ಇನ್ನೊಂದು ವಿಷಯ ಏನಂದರೆ, ಪ್ರಕಾಶ್ ವೀರ್ ಅವರ ಎಲ್ಲ ಚಿತ್ರಗಳು ಎಮೋಷ್ನಲ್, ಲವ್, ಸೆಂಟಿಮೆಂಟ್ ಹಾಗೂ ಕಾಮಿಡಿ ಇರುವಂಥದ್ದು. ನೀವು ಯಾವುದೇ ಚಿತ್ರವನ್ನು ನೋಡಿ, ರಿಷಿ ಆಗಿರ್ಬೋದು, ಮಿಲನ ಆಗಿರ್ಬೋದು, ವಂಶಿ ಆಗಿರ್ಬೋದು, ತಾರಕ್, ಗೋಕುಲ್, ಸಿದ್ಧಾರ್ಥ್, ಇವೆಲ್ಲವೂ ಕೂಡ ಇದೇ ಜಾನ್ರ್ನಲ್ಲಿ ಬರುವಂಥ ಚಿತ್ರವೇ. ಮತ್ತು ಇವೆಲ್ಲವೂ ಕೂಡ ಹಿಟ್ ಚಿತ್ರಗಳೇ. ಅಣ್ಣನ ಫ್ಲಾಪ್ ಚಿತ್ರ ಒಂದೇ ಒಂದು, ಶ್ರೀ, ಮತ್ತದು ಆ್ಯಕ್ಷನ್ ಚಿತ್ರ. ಮತ್ತು ನಮ್ಮ ಡೆವಿಲ್ ಕೂಡ ಒಂಥರ ಪೊಲಿಟಿಕಲ್ ಡ್ರಾಮಾ, ಆ್ಯಕ್ಷನ್ ಇರುವಂಥ ಚಿತ್ರವೇ. ಇಮೋಷ್ನಲ್ ಸೆಂಟಿಮೆಂಟ್ಗಿಂತ ಹೊರತಾಗಿ ಒಂಥರ ಕಾನ್ಸ್ಪಿರಸಿ ಇರುವಂತಹ ಚಿತ್ರ ಇದು.
ಇನ್ನು ನಿರ್ದೇಶಕರು ಕಡಿಮೆ ಸಮಯದಲ್ಲಿ ಮುಗಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಡೌಟ್ ಕಾಡ್ತಿದೆ, ಏನಾಗತ್ತೋ ದೇವ್ರೇ ಬಲ್ಲ. ಮತ್ತೆ ಚಿತ್ರ ಹೇಗಿತ್ತು ಅಂತ ಚಿತ್ರವನ್ನು ನೋಡಿ ಹೇಳ್ತೀನಿ. ನನ್ನ ಪ್ರಯತ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಸೂರ್ಯಂಗೆ ಜಾಸ್ತಿ ಹೊತ್ತು ಗ್ರಹಣ ಹಿಡಿಯಲ್ಲ, ಆದರೆ ಕೆಲಸ ಮುಗಿದ ಮೇಲೆ ನಾನು ಟೈಮ್ ವೇಸ್ಟ್ ಮಾಡಲ್ಲ. ನಾನು ಹೋಗ್ತಿದ್ದೀನಿ ಚಿನ್ನ.